30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಶ್ರುತಿರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಚೇತನ್ ಹೂಗಾರ್. ಬೆಳಗ್ಗೆಯಿಂದ ಆಗಿರುವಂತಹ ರಾಜ್ಯ ರಾಜಕೀಯದ ಬೆಳವಣಿಗೆಗಳು ಜೊತೆಗೆ ಇಡೀ ದೇಶಾದ್ಯಂತ ಆಗಿರುವಂತಹ ಕೆಲವೊಂದಿಷ್ಟು ಹೈಲೈಟ್ಸ್ ಗಳನ್ನ ಕ್ವಿಕ್ ಆಗಿ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷ 5ನೇ ಗ್ಯಾರಂಟಿ ಘೋಷಣೆಯನ್ನ ಮಾಡಿದ್ದಾರೆ. ಈಗಾಗಲೇ 5ನೇ ಗ್ಯಾರಂಟಿಯಲ್ಲಿ ಮಹಿಳೆಯರಿಗೆ ಬಂಪರ್ ಆಫರ್ ಅನ್ನು ಕೊಟ್ಟಿದ್ದು, ರಾಜ್ಯಾದ್ಯಂತ ಮಹಿಳೆಯರಿಗೆ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. 5ನೇ ಭರವಸೆಯನ್ನ ಘೋಷಿಸಿದ್ರು ರಾಹುಲ್ ಗಾಂಧಿ ಅವರು. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಈ ಯೋಜನೆಯನ್ನ ಆರಂಭಿಸುತ್ತೇವೆ ಅಂತ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಉಡುಪಿಯಲ್ಲಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿಗೆ ದೊಡ್ಡ ಏಂಜಲ್ ಮೀನನ್ನ ಗಿಫ್ಟ್ ಕೊಟ್ಟರು. ವೇದಿಕೆಗೆ ಅಂಜಲ್ ಮೀನು ತಂದ ಮೀನುಗಾರ ಮಹಿಳೆ ಮೀನನ್ನ ಉಡುಗೊರೆಯಾಗಿ ಕೊಟ್ಟರು. ಈ ವೇಳೆ ಮೀನನ್ನ ಪಡೆದುಕೊಂಡ ಸಂಸದ ಪ್ರತಾಪನ್ಗೆ ಹಸ್ತಾಂತರ ಮಾಡಿದ್ರು ರಾಹುಲ್ ಗಾಂಧಿ. ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಮೋದಿ ಅಂದ್ರೆ ವಿಷದ ಹಾವು ಇದ್ದಂತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿರುವುದು ವಿವಾದ ಸೃಷ್ಟಿಸಿದೆ. ಗದಗ ಜಿಲ್ಲೆ ನರೇಗಲ್ ಸಮಾವೇಶದಲ್ಲಿ ಮಾತನಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ, ಮೋದಿ ಅಂದ್ರೆ ವಿಷದ ಹಾವು ಇದ್ದಂತೆ, ವಿಷ ಇದೆಯೋ ಇಲ್ವೋ ಅಂತ ನೆಕ್ಕಿ ನೋಡಿದ್ರೆ ಸತ್ತು ಹೋಗ್ತೀರಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಒಂದು ಕಡೆ, ಉಳಿದ ವಿರೋಧ ಪಕ್ಷ ಒಂದು ಕಡೆ ಅಂತಾರೆ. ನೀವೊಬ್ಬನೇ ಸಾಕು ಈ ದೇಶ ಮುಗಿಸೋದಕ್ಕೆ. 1 ಲೀಟರ್ ಹಾಲಿನಲ್ಲಿ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಹಾಲು ಕೆಡುತ್ತೆ. ಹಾಗೆ ನೀವೊಬ್ಬನೇ ಸಾಕು ದೇಶ ಹಾಳು ಮಾಡೋದಕ್ಕೆ. ನಿಮ್ಮ ತತ್ವದಿಂದ, ನಿಮ್ಮ ಕೆಟ್ಟ ಐಡಿಯಾಲಜಿಯಿಂದ ದೇಶ ಹಾಳಾಗ್ತಿದೆ ಅಂತ ಕಿಡಿಕಾರಿದ್ರು. ಅಂದ್ರೆ ಈ ವಿಷದ ಹಾವಿದ್ದಂಗೆ ನೀವಂದ್ರೆ ಇದು ವಿಷ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ನೆಕ್ಕಕ್ ಹೋಗಿರಿ, ನೆಕ್ಕರು ಸತ್ತ ಇಲ್ಲ, ಇದು ವಿಷ ಅದ. ಮೋದಿ ವಿಷಸರ್ಪ ಎಂಬ ಖರ್ಗೆ ಹೇಳಿಕೆ ವಿಚಾರ ಕುರಿತು ಶಿವಮೊಗ್ಗದಲ್ಲಿ ಬಿಜೆಪಿ ಯುವ ಸಮಾವೇಶದಲ್ಲಿ ಭಾಷಣ ಮಾಡಲಾಗಿದೆ. ಈಶ್ವರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಭಾಷಣದಲ್ಲಿ ಕೋವಿಡ್ ಸಮಯದಲ್ಲಿ ಎಲ್ಲರೂ ಔಷಧಿ ನೀಡಿದವರು, ನರೇಂದ್ರ ಮೋದಿ ಅಮೃತ ಕೊಟ್ಟವರು. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿದ್ದಾರೆ. ಮೋದಿ ವಿರುದ್ಧ ಖರ್ಗೆ ಅತ್ಯಂತ ಕೀಳು ಮಟ್ಟದ ಭಾಷಣ ಬಳಸಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಬೇಷರತ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಮೋದಿ ವಿಷಸರ್ಪ ಎಂಬ ಖರ್ಗೆ ಹೇಳಿಕೆಗೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿ ರಾಷ್ಟ್ರದ್ರೋಹಗಳಿಗೆ, ಭಯೋತ್ಪಾದಕರಿಗೆ ಸಿಂಹ ಸ್ವಪ್ನರಾಗಿದ್ದಾರೆ ಹಾಗೂ ಸಮಾಜದ ಸ್ವಾಸ್ಥ್ಯ ಕದಡಿಸಿದವರಿಗೂ ಕೂಡ ಸಿಂಹ ಸ್ವಪ್ನವಾಗಿದ್ದಾರೆ. ಕಾಂಗ್ರೆಸ್ನವರು ಕೇವಲ ಮಾತನಾಡಿಯೇ ಈ ಹಂತಕ್ಕೆ ಬಂದಿದ್ದಾರೆ. ಪಾಪ, ಅವರಿಗೆ ಅಧಿಕಾರದ ಅಮಲು ಇನ್ನೂ ಇಳಿದಿಲ್ಲ. ಅಧಿಕಾರದ ದರ್ಪದಲ್ಲೇ ಮಾತನಾಡ್ತಿದ್ದಾರೆ ಅಂತ ಬೊಮ್ಮಾಯಿ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿ ವಿಷಸರ್ಪ ಎಂಬ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರನ್ನ ಕೊಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿಯನ್ನ ವಿಷದ ಹಾವು ಎಂದಿದ್ದಾರೆ. ವಿಷ ಹಾವು ಇಲ್ವೋ ಇಲ್ಲ ಅಂತ ನೆಕ್ಕಿದ್ರೆ ಸಾಯ್ತೀರಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನ ಖರ್ಗೆ ಮುಂದುವರಿಸ್ತಾ ಇದ್ದಾರೆ. ಅವರ ವಿರುದ್ಧ ಸೂಕ್ತ ಕ್ರಮಕ್ಕೆ ದೂರು ಕೊಟ್ಟಿದ್ದೇವೆ. ಅವರ ಸಭೆಗಳಿಗೆ ತಡೆ ಕೊಡಬೇಕು. ವಿಷಸರ್ಪ ಎಂದಿರುವ ಖರ್ಗೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದೇವೆ. ಇದೇ ರೀತಿ ಹಿಂದೆ ಗುಜರಾತ್ನಲ್ಲಿ ಮೋದಿಯನ್ನ ರಾವಣ ಎಂದಿದ್ರು. ಈಗ ಕರ್ನಾಟಕದಲ್ಲಿ ಹಗುರವಾಗಿ ಮಾತನಾಡಿರೋದ್ರಿಂದ ಇಲ್ಲೂ ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತೆ ಆಗುತ್ತೆ ಅಂತ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ವಿವಾದ ಸ್ವರೂಪ ಪಡಿತಾ ಇದ್ದ ಹಾಗೆ ಎಚ್ಚೆತ್ತುಕೊಂಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ನಾನು ಯಾರ ಬಗ್ಗೆ ಕೂಡ ವೈಯಕ್ತಿಕವಾಗಿ ಟೀಕೆ ಮಾಡುವುದಿಲ್ಲ. ಬಿಜೆಪಿ ಐಡಿಯಾಲಜಿ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದೇನೆ. ಮೋದಿ ಬಗ್ಗೆ ಹೇಳಿದೆ ಮಾತಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಗದಗದಲ್ಲಿ ಮಾತನಾಡಿರುವಂತಹ ಅವರು, ಒಬ್ಬ ವ್ಯಕ್ತಿಗೆ ನೋವು ಮಾಡಬೇಕು ಎಂಬ ಉದ್ದೇಶಕ್ಕೆ ಹೇಳಿಲ್ಲ ಅಂತ ಖೇದ ವ್ಯಕ್ತಪಡಿಸಿದ್ದಾರೆ. ಇನ್ನು ಯಾರಿಗಾದ್ರೂ ಕೂಡ ತಪ್ಪು ತಿಳುವಳಿಕೆ ಆದ್ರೆ ನನ್ನ ಶಬ್ದದಿಂದ, ನನ್ನ ಹೇಳಿಕೆಯಿಂದ ತಪ್ಪಾಗಿ ಅರ್ಥ ಆಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು ವ್ಯಕ್ತಿ ಮೇಲೆ ಹೇಳಲಿಲ್ಲ, ನಾನು ಹೇಳಿದ್ದು RSS ಮತ್ತು ಬಿಜೆಪಿಯ ವಿಚಾರಧಾರೆ ಮೇಲೆ ಹೇಳಿದ್ದು. ಆದ್ರೆ ಅದಕ್ಕೆ ತಿರ್ಚಿ ಹೇಳಿ ಕೆಲವು ಜನ ವೈಯಕ್ತಿಕವಾಗಿ ಇವರು ಮೋದಿಗೆ ಹೇಳಿದ್ದಾರೆ ಅಂತ ಈಗ ಪ್ರಚಾರ ಮಾಡಕ್ ಶುರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ನನ್ನ ಹೇಳಿಕೆಯಿಂದ ಯಾರಿಗೆ ತಪ್ಪರ್ಥ ಆಗಿದ್ರೆ, ನೋವಾಗಿದ್ರೆ ಅದರ ಬಗ್ಗೆ ನಾನು ವಿಶೇಷವಾಗಿ ನನ್ನ ಖೇದವನ್ನು ವ್ಯಕ್ತಪಡಿಸ್ತೇನೆ.
ಮೈಸೂರಿನ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಗೆಲುವಿಗೆ ರಣತಂತ್ರ ರೂಪಿಸಲಾಗಿದೆ. ಬಿಎಸ್ವೈ ಬಂಟ ಕಾಪು ಸಿದ್ದಲಿಂಗಸ್ವಾಮಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಕಾಪು ಸಿದ್ದಲಿಂಗಸ್ವಾಮಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ರಾಯಚೂರಿನ ಮಾನ್ವಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು, ಕಾಂಗ್ರೆಸ್ ಐಡಿಯಾಲಜಿಯನ್ನ ಮೆಚ್ಚಿ ಬಂದ್ರೆ ನಾವು ಸ್ವಾಗತ ಕೋರ್ತೀವಿ ಅಂತ ಹೇಳಿದ್ರು. ಅಂತಿಮವಾಗಿ ಕಾಪು ಸಿದ್ದಲಿಂಗಸ್ವಾಮಿ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದು ನನ್ನ ಮೊದಲ ಓಟ್ ಬಿಜೆಪಿಗೆ, ಕೊನೆ ಓಟ್ ಕೂಡ ಬಿಜೆಪಿಗೆ ಅಂತ ಅಂದ್ರು. ಯಡಿಯೂರಪ್ಪ ಅವರಿಗೆ ನಾನು ದ್ರೋಹ ಮಾಡಲ್ಲ ಅಂತ ಕೂಡ ಹೇಳಿದ್ರು. ರಾಯಚೂರಿನ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಮಾನ್ವಿಯಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಂಪಯ್ಯ ನಾಯಕ ಪರವಾಗಿ ಸಿದ್ದರಾಮಯ್ಯ ಮತಯಾಚಿಸಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಎಂ ಈರಣ್ಣ ಅತಿ ಹೆಚ್ಚು ಮತ ಪಡೆದಿದ್ರು. ಹೀಗಾಗಿ ಎಂ ಈರಣ್ಣಗೆ ಹಾಗೂ ಅವರ ಸೊಸೆಗೆ ಈ ಬಾರಿ ಚುನಾವಣೆಗೆ ನಿಲ್ಲೋದು ಬೇಡ ಅಂದಿದೆ. ಹೀಗಾಗಿ ಸ್ಪರ್ಧೆಯಿಂದ ಹಿಂದೆ ಸರಿದು ಹಂಪಯ್ಯ ನಾಯಕರಿಗೆ ಬೆಂಬಲ ನೀಡುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗದ ಸೊರಬದಲ್ಲಿ ಸಹೋದರ ಮಧು ಬಂಗಾರಪ್ಪ ಅವರನ್ನ ಗೆಲ್ಲಿಸುವುದಕ್ಕೆ ಕಾಂಗ್ರೆಸ್ ಸೇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಧು ಬಂಗಾರಪ್ಪ ಅವರನ್ನ ಗೆಲ್ಲಿಸುವುದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸಿದ್ದು, ನಾಳೆಯೇ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿ ಪ್ರಚಾರಕ್ಕೆ ಇಳಿಯಲಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಈ ಹಿಂದೆ ಜೆಡಿಎಸ್ನಿಂದ ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಕೂಡ ಮಾಡಿತ್ತು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕಿ ಸ್ಮೃತಿ ಇರಾನಿ ರೋಡ್ ಶೋನ ನಡೆಸಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡಿದ್ರು. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ ಶೆಟ್ಟರ್ ಸೋಲಿಸೋದಕ್ಕೆ ಬಿಜೆಪಿಯಿಂದ ರೋಡ್ ಶೋ ನಡೆಸಲಾಯಿತು. ಬಳಿಕ ಸ್ಮೃತಿ ಇರಾನಿ ರ್ಯಾಲಿ ಅರ್ಧಕ್ಕೆ ಮೊಟಕುಗೊಳಿಸಿದ್ದು, ಬಿಜೆಪಿ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ರ್ಯಾಲಿ ಮುಂದುವರೆಸಿದರು. ಇನ್ನು ತೋಳನಕೆರೆ ಮಾರ್ಗದಲ್ಲಿ ಸ್ಮೃತಿ ಇರಾನಿ ರ್ಯಾಲಿಯಲ್ಲಿ ಯುವಕನೊಬ್ಬ ಶೆಟ್ಟರ್ ಭಾವಚಿತ್ರ ಪ್ರದರ್ಶಿಸಿದ್ದಾನೆ. ಕೂಡಲೇ ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರು ಭಾವಚಿತ್ರ ಕಸಿದುಕೊಂಡಿದ್ದಾರೆ. ಚುನಾವಣೆ ಸಮೀಪಿಸುತ್ತಿದ್ದ ಹಾಗೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಬಿಜೆಪಿ ಸೇರ್ತಾ ಇದ್ದು, ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಕಮಲದ ಪರ ಅಲೆ ಜೋರಾಗಿಯೇ ಬೀಸಿದೆ. ಚಿಕ್ಕಬಳ್ಳಾಪುರ ನಗರಸಭೆಯ 3 ಕಾಂಗ್ರೆಸ್ ನಗರಸಭಾ ಸದಸ್ಯರು ಸೇರಿದಂತೆ ಹಲವು ನಾಯಕರು ಇವತ್ತು ಬಿಜೆಪಿಗೆ ಸೇರ್ಪಡೆಯಾದರು. ಬಳಿಕ ನಗರಸಭಾ ಸದಸ್ಯರು ಮಾತನಾಡಿ, ವಿಶೇಷ ಅನುದಾನವನ್ನು ತಂದು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸಚಿವ ಸುಧಾಕರ್ ಅವರು ಶ್ರಮಿಸಿದ್ದು, ನಗರಸಭೆ ಇತಿಹಾಸದಲ್ಲಿಯೇ ಎಂದೂ ಇಲ್ಲದ ರೀತಿಯಲ್ಲಿ ನಗರ ಅಭಿವೃದ್ಧಿ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಬಿಎಸ್ವೈ ಭರ್ಜರಿ ರೋಡ್ ಶೋನ ಮಾಡಿದ್ದಾರೆ. ತಾಳಿಕೋಟೆ ಪಟ್ಟಣದ ರಾಜವಾಡೆಯಲ್ಲಿ ಸಾರ್ವಜನಿಕರನ್ನ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದಂತ ಯಡಿಯೂರಪ್ಪ, ಮುದ್ದೇಬಿಹಾಳ ಬಿಜೆಪಿ ಅಭ್ಯರ್ಥಿ ಎಎಸ್ ಪಾಟೀಲ್ ನಡಹಳ್ಳಿ ಪರ ಮತಯಾಚಿಸಿದ್ರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸಿದರು. ಧಾರವಾಡ ಜಿಲ್ಲೆಯ ಕುಂದಗೋಳ ಸಂಶಿ ಗ್ರಾಮದಲ್ಲಿ ನಟ ಸುದೀಪ್ ರೋಡ್ ಶೋ ನಡೆಸಿ ಬಿಜೆಪಿ ಅಭ್ಯರ್ಥಿ ಎಂಆರ್ ಪಾಟೀಲ್ ಪರ ಭರ್ಜರಿ ಪ್ರಚಾರ ನಡೆಸಿದರು. ಎಂಆರ್ ಪಾಟೀಲ್ ಗೆಲ್ತಾರೆ, ಗೆಲ್ಲಿಸಬೇಕು ಅಂತ ಸುದೀಪ್ ಮನವಿ ಮಾಡಿಕೊಂಡರು. ಶಿವಮೊಗ್ಗದಲ್ಲಿ ತಮಿಳು ಮತದಾರರನ್ನ ಸೆಳೆಯೋದಕ್ಕೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈರನ್ನ ಕರೆಸಲಾಗಿತ್ತು. ಈ ವೇಳೆ ನಾಡಗೀತೆ ಹಾಕಿ ಅಂದಾಗ ಆಯೋಜಕರು ತಮಿಳು ನಾಡಗೀತೆ ಹಾಕಿದ್ರು. ಆಗ ಎಲ್ಲರೂ ಎದ್ದು ನಿಂತು ಗೌರವ ಕೂಡ ಸಲ್ಲಿಸಿದ್ರು. ತಕ್ಷಣ ಮುಜುಗರ ತಪ್ಪಿಸೋದಕ್ಕೆ ಮುಂದಾದಂತ ಕೆಎಸ್ ಈಶ್ವರಪ್ಪ, ಕನ್ನಡ ನಾಡಗೀತೆ ಹಾಡಲು ಬರುತ್ತಾ ಯಾರಿಗಾದ್ರು ಅಂತ ಕೇಳಿದ್ರು. ಆದರೆ ಯಾರು ಮುಂದೆ ಬರಲಿಲ್ಲ. ಹೀಗಾಗಿ ಕನ್ನಡ ನಾಡಗೀತೆಯನ್ನ ಪ್ಲೇ ಮಾಡಲಾಯಿತು. ಕಾಂಗ್ರೆಸ್ ಉಚಿತ ಘೋಷಣೆಗಳ ಬಗ್ಗೆ ಪ್ರಧಾನಿ ಮೋದಿ ಟೀಕೆ ಮಾಡಿದ್ದಾರೆ. ಕೆಲ ಪಕ್ಷಗಳು ರಾಜಕೀಯವನ್ನ ಭ್ರಷ್ಟಾಚಾರವನ್ನಾಗಿ ಮಾಡಿವೆ. ಉಚಿತ ಘೋಷಣೆಗಳಿಂದ ಹಲವು ರಾಜ್ಯಗಳು ಸಾಲ ಮಾಡಿವೆ. ಉಚಿತಗಳ ಹೆಸರಲ್ಲಿ ಲೂಟಿ ಮಾಡಲಾಗ್ತಾ ಇದೆ. ಸರ್ಕಾರಕ್ಕೆ ಭವಿಷ್ಯದ ಬಗ್ಗೆ ಕೂಡ ಚಿಂತನೆ ಇರಬೇಕು ಅಂತ ಕಾಂಗ್ರೆಸ್ ಫ್ರೀ ಯೋಜನೆಗಳ ಬಗ್ಗೆ ಮೋದಿ ಟೀಕೆ ಮಾಡಿದ್ದಾರೆ. ನಾಡಿನ ಜನ ಸಂಪೂರ್ಣ ಸರ್ಕಾರ ಕೊಟ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗಲಿದೆ. ಈ ಬಾರಿ ಸ್ವತಂತ್ರ ಸರ್ಕಾರ ಅಂದ್ರೆ 123 ಸ್ಥಾನ ಬರದೆ ಹೋದ್ರೆ ನಾವು ಪಕ್ಷ ವಿಸರ್ಜನೆ ಮಾಡ್ತೀವಿ. ಯಾವ ರಾಷ್ಟ್ರೀಯ ಪಕ್ಷಗಳು ಕೂಡ ಹೀಗೆ ಹೇಳಲು ಸಾಧ್ಯವಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಉಚಿತ ಉಡುಗೆಗಳ ಭ್ರಷ್ಟಾಚಾರಕ್ಕೆ ದಾರಿ ಎಂಬ ಪ್ರಧಾನಿ ಮೋದಿ ಹೇಳಿಕೆಗೆ ಎಚ್ಡಿಕೆ ವ್ಯಂಗ್ಯವಾಡಿದ್ದಾರೆ. ಕಿಸಾನ್ ಸಮ್ಮಾನ್ ಅಂತ ಯೋಜನೆ ಮಾಡಿದ್ರಲ್ಲ, ಅದು ಯಾವ ಕೊಡುಗೆ? ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕೆ ಅವರಿಗೆ ಯಾವ ನೈತಿಕತೆ ಇದೆ ಅಂತ ಕಿಡಿಕಾರಿದ್ರು. ಬೆಂಗಳೂರಿನಲ್ಲಿ ಜೆಡಿಎಸ್ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಹಿಂದುಳಿದ ಹಾಗೂ ಮುಸ್ಲಿಂ ಮೀಸಲಾತಿ ಗೊಂದಲ ನಿವಾರಣೆ, ಸದಾಶಿವ ಆಯೋಗದ ವರದಿ ಯಥಾವತ್ ಜಾರಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಖಾಲಿ ಇರುವ ಸಫಾಯಿ ಕರ್ಮಚಾರಿ ಹುದ್ದೆಗಳನ್ನು ತುರ್ತಾಗಿ ತುಂಬುವುದಕ್ಕೆ ಕ್ರಮ, ಜನಮಿತ್ರ ಪಂಚರತ್ನ ಯೋಜನೆಗಳ ಜೊತೆಗೆ ಮಾತೃಶ್ರೀ ಯೋಜನೆಯ ಅಡಿಯಲ್ಲಿ 6 ತಿಂಗಳುಗಳ ಕಾಲ 6,000 ಮಾಸಿಕ ಭತ್ಯೆ, ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ, ವಿಧವಾ ವೇತನ 900 ರಿಂದ 2,500 ರೂಪಾಯಿಗೆ ಹೆಚ್ಚಳ, ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗೆ ಪರಿಹಾರ, ರೈತ ಬಂಧು ಯೋಜನೆಯಡಿ 36,000 ಕೃಷಿ ಕಾರ್ಮಿಕ ಕುಟುಂಬಕ್ಕೆ ಪ್ರತಿ ತಿಂಗಳು 2,000 ಸಹಾಯಧನ, ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಗೆ ವಾರ್ಷಿಕ 10,000 ಸಹಾಯಧನ, ರೈತ ಯುವಕರನ್ನ ಮದುವೆಯಾದ್ರೆ 2 ಲಕ್ಷ ರೂಪಾಯಿ ಪ್ರೋತ್ಸಾಹಧನ, ಸಾರಥಿಗೆ ಸೈ ಯೋಜನೆಯಡಿ ಆಟೋ ಚಾಲಕರಿಗೆ 2,000 ಮಾಸಾಶನವನ್ನ ಘೋಷಣೆ ಮಾಡಿದ್ದಾರೆ. ಉಳಿದಿರುವ ಸುದ್ದಿಗಳನ್ನ ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ.
ಕಾಂಗ್ರೆಸ್ ಗ್ಯಾರಂಟಿ ನಂಬೇಡಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕಾವೇರಿಯಲ್ಲಿ ಮಾತನಾಡಿದ ಸಿಎಂ ಕಾಂಗ್ರೆಸ್ ಮೇಲೆ ಜನರಿಗೆ ವಿಶ್ವಾಸವೇ ಇಲ್ಲ, ಅದಕ್ಕಾಗಿ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ ಠಾಣೆಯಲ್ಲಿ ಕಾಂಗ್ರೆಸ್ ದೂರನ್ನು ದಾಖಲಿಸಿದೆ. ಚುನಾವಣಾ ಪ್ರಚಾರದ ವೇಳೆ ಕಾಂಗ್ರೆಸ್ ಬಂದರೆ ಘರ್ಷಣೆಗಳು ಆಗುತ್ತೆ ಎಂಬ ಶಾ ಹೇಳಿಕೆ ವಿರುದ್ಧ ಡಿಕೆಶಿ, ಸುರ್ಜೇವಾಲಾ ದೂರನ್ನು ದಾಖಲೆ ಮಾಡಿದ್ದಾರೆ. ಇನ್ನೊಂದು ಕಡೆ ಚಾಮರಾಜನಗರ ಜೆಡಿಎಸ್ ಅಭ್ಯರ್ಥಿಗೆ ಬೆದರಿಕೆ ಹಾಕಿದಂತ ಸಂಬಂಧಪಟ್ಟಂತೆ ವಿ ಸೋಮಣ್ಣ ವಿರುದ್ಧವೂ ಕೂಡ ಕಾಂಗ್ರೆಸ್ ದೂರನ್ನು ಕೊಟ್ಟಿದೆ. ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅನ್ನೋ ಹೇಳಿಕೆ ಬಗ್ಗೆ ರಾಮನಗರದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ನಾರಾಯಣಗೌಡ ಮಾತನಾಡಿದ್ದು, ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲೂ ಕೂಡ ಸೋತಿದ್ದಾರೆ. ಆ ನೆನಪು ಇಲ್ಲೂ ಕಾಡ್ತಾ ಇದೆ. ನಾವು ಕಾಂಗ್ರೆಸ್ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಗೆ ಹೋಗಿಲ್ಲ, ಹೊಂದಾಣಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಅಂದಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ಸ್ವಕ್ಷೇತ್ರದಲ್ಲಿ ಸಿಎಂ ಮತಬೇಟೆಯನ್ನ ಮಾಡಿದ್ರು. ಈ ವೇಳೆ ಗ್ರಾಮದ ಮತದಾರರು ಗೆದ್ದ ಬಳಿಕ ಗ್ರಾಮದ ಪ್ರಮುಖ 15 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಲ್ನಲ್ಲಿ ಕಟೌಟ್ ಮಾಡಿಸಿ ಬೇಡಿಕೆ ಪಟ್ಟಿಯನ್ನು ಹಾಕಿದ್ದಾರೆ. ಈ ಕಟೌಟ್ ಅನ್ನ ಖುದ್ದು ಸಿಎಂಗೆ ಮತದಾರರು ತೋರಿಸಿದ್ದಾರೆ. ಈ ವೇಳೆ ಮೂಲಭೂತ ಬೇಡಿಕೆಗಳನ್ನು ಈ ಬಾರಿ ಈಡೇರಿಸುವುದಾಗಿ ಸಿಎಂ ಗ್ರಾಮಸ್ಥರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದಲಿತ ಯುವಕರು ಆಕ್ರೋಶ ಹೊರಹಾಕಿದ್ದಾರೆ. ನಾವು 15 ವರ್ಷಗಳಿಂದ ಕಾಂಗ್ರೆಸ್ಗಾಗಿ ದುಡಿತಾ ಇದ್ದೇವೆ. ಕ್ಷೇತ್ರದಲ್ಲಿ ತಮ್ಮ ಜನಾಂಗದ ಪಿಡಿಒಗಳನ್ನು ನೇಮಿಸಿದ್ದಾರೆ. ಸಿದ್ದು ಬೆಂಬಲಿತ ಕಾರ್ಯಕರ್ತರಿಗೆ ಭೂಮಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ವಿ ಸೋಮಣ್ಣ ಅವರನ್ನ ಬೆಂಬಲಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು 16 ಗ್ರಾಮದ ದಲಿತ ಯುವಕರು ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ದಿನೇ ದಿನೇ ಚುನಾವಣಾ ಕಾವು ರಂಗೇರ್ತಾ ಇದೆ. ಕೊಪ್ಪಳದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕೆಆರ್ಪಿಪಿ ಅಭ್ಯರ್ಥಿಯಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅಖಾಡಕ್ಕಿಳಿದಿದ್ದಾರೆ. ತಂದೆ ಗೆಲುವಿಗಾಗಿ ಅವರ ಪುತ್ರಿ ಬ್ರಹ್ಮಿಣಿ ರಾಜೀವ್ ರೆಡ್ಡಿ ಚುನಾವಣಾ ಅಖಾಡಕ್ಕಿಳಿದಿದ್ದು ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಗಂಗಾವತಿಯ ಹಿರೇಜಂತಗಲ್ನಲ್ಲಿ ಪ್ರಚಾರ ಮಾಡಿದ್ದಾರೆ ರೆಡ್ಡಿ ಪುತ್ರಿ. ಚುನಾವಣೆ ಹಿನ್ನೆಲೆಯಲ್ಲಿ ಆಗ್ನೇಯ ವಿಭಾಗದ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಎಸ್ಎಫ್ ಯೋಧರು ಮತ್ತು ಪೊಲೀಸರು ಪಥಸಂಚಲನವನ್ನು ನಡೆಸಿದರು. ಪಥಸಂಚಲನದಲ್ಲಿ ಬಿಎಸ್ಎಫ್ 3 ತಂಡಗಳಿಂದ 400ಕ್ಕೂ ಹೆಚ್ಚು ಯೋಧರು ಮತ್ತು 250ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು. ಕಲಬುರಗಿಯಲ್ಲಿ ಗುಡುಗು, ಸಿಡಿಲು, ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದೆ. ಬಿಸಿಲಿನ ಬೇಗೆಯಿಂದ ಏಕಾಏಕಿಯಾಗಿ ಸುರಿದಿರುವಂತಹ ಆಲಿಕಲ್ಲು ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಬೆಂಗಳೂರಿನಲ್ಲಿ ಲಂಚ ಸ್ವೀಕರಿಸುವ ವೇಳೆ ಆರೋಗ್ಯ ವೈದ್ಯಾಧಿಕಾರಿ ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಶ್ರೀನಿವಾಸನ್ ಅವರು ಸೊಳ್ಳೆ ನಿಯಂತ್ರಣಕ್ಕಾಗಿ ಟೆಂಡರ್ ಪಡೆದಿದ್ರು. ಇದಕ್ಕಾಗಿ ಆರೋಗ್ಯ ವೈದ್ಯಾಧಿಕಾರಿ ಶಿವೇಗೌಡ ವಿ 80,000 ಲಂಚ ಕೇಳಿದ್ರು. 30,000 ಅಡ್ವಾನ್ಸ್ ಕೊಟ್ಟು ಮತ್ತೆ 50,000 ಲಂಚ ಪಡೆಯುವ ವೇಳೆ ಹಲಸೂರಿನ ಕಚೇರಿಯಲ್ಲಿ ವೈದ್ಯಾಧಿಕಾರಿ ಸಿಕ್ಕಿಬಿದ್ದಿದ್ದಾರೆ. ಬೊಮ್ಮನಹಳ್ಳಿಯ ಸೋಮಸುಂದರ ಪಾಳ್ಯ ಬಳಿಯ ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ಘಟಕ ಕೊನೆಗೂ ಕೂಡ ಮುಚ್ಚಲಾಗಿದೆ. ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿ ನಿರಂತರ ಪ್ರಯತ್ನದಿಂದ ಇವತ್ತು ಕೆಸಿಡಿಸಿ ಘಟಕ ಅಧಿಕೃತವಾಗಿ ಬಂದ್ ಮಾಡಲಾಗಿದೆ. ನಗರದ 198 ವಾರ್ಡ್ಗಳಲ್ಲಿ ಉತ್ಪತ್ತಿಯಾಗ್ತಾ ಇದ್ದಂಥ ಕಸ ಮತ್ತು ತ್ಯಾಜ್ಯವನ್ನ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಿ ಮರುಬಳಕೆಗಾಗಿ ಸೋಮಸುಂದರ ಪಾಳ್ಯ ಕೆರೆ ಬಳಿ ಈ ಕೆಸಿಡಿಸಿ ಘಟಕವನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಸದ ರಾಶಿಯಿಂದ ಹೊರಬರ್ತಾ ಇದ್ದಂಥ ದುರ್ವಾಸನೆಯಿಂದ ಸುತ್ತಮುತ್ತಲಿನ ನಿವಾಸಿಗಳು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ರು. ರೊಚ್ಚಿಗೆದ್ದಂಥ ಸ್ಥಳೀಯರು ಶಾಸಕ ಸತೀಶ್ ರೆಡ್ಡಿ ಜೊತೆಗೂಡಿ ನಿರಂತರ ಪ್ರತಿಭಟನೆಯನ್ನ ನಡೆಸಿದ್ರು. ಘಟಕವನ್ನ ಬಂದ್ ಮಾಡಿಸುವ ಭರವಸೆ ನೀಡಿದಂಥ ಶಾಸಕರು ಕೊಟ್ಟ ಮಾತಿನಂತೆ ಕೆಸಿಡಿಸಿ ಘಟಕವನ್ನ ಅಧಿಕೃತವಾಗಿ ಬಂದ್ ಮಾಡಿದ್ದಾರೆ. ಪುತ್ತೂರು ಪಕ್ಷೇತರ ಅಭ್ಯರ್ಥಿ ಅರುಣ್ ಪುತ್ತಿಲ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಭಟ್ ವಾಗ್ದಾಳಿ ನಡೆಸಿದ್ದಾರೆ. ಅರುಣ್ ಪುತ್ತಿಲ ಯಾವ ಸೀಮೆಯ ಹಿಂದುತ್ವವಾದಿ, ದೇವಸ್ಥಾನದ ದುಡ್ಡು ಹೊಡೆದ, ಹಿಂದೂಗಳ ಮೇಲೆಯೇ ದೌರ್ಜನ್ಯವನ್ನ ನಡೆಸಿದ ವ್ಯಕ್ತಿ ಅರುಣ್ ಪುತ್ತಿಲ. ಗೋ ಸಾಗಾಟ ಮಾಡುವಾಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ತಡೆದಾಗ ಅರುಣ್ ಕೂಡ ಅದರಲ್ಲಿ ಒಬ್ಬನಾಗಿದ್ದ ಅಷ್ಟೇ. ಅದು ಬಿಟ್ಟು ಬೇರೆ ಹಿಂದುತ್ವದ ಕಾರ್ಯ ಅವನಿಂದ ನಡೆಯಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕೋಮು ಗಲಭೆಯಾಗುತ್ತೆ ಎನ್ನುವ ಅಮಿತ್ ಶಾ ಹೇಳಿಕೆಗೆ ಕಾಂಗ್ರೆಸ್ ದೂರನ್ನ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಂದು ಬಹಳ ಸ್ಪಷ್ಟವಿದೆ, ಕಾಂಗ್ರೆಸ್ ಪಕ್ಷ ಪಿಎಫ್ಐ ಮತ್ತು ಎಸ್ಡಿಪಿಐ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ. ಪಿಎಫ್ಐ ಸಂಘಟನೆ, ತಾಲಿಬಾನ್ ಸಂಘಟನೆಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎದ್ದು ಕುಳಿತುಕೊಳ್ತವೆ. ಡಿಜೆಹಳ್ಳಿ, ಕೆಜಿಹಳ್ಳಿ ಗ್ಯಾಂಗ್ಗಳು ಎದ್ದು ಕುಳಿತುಕೊಳ್ತವೆ. ಅದಕ್ಕೆ ಕಾರಣ ಕಾಂಗ್ರೆಸ್ ನೀತಿಯೇ ಆಗಿದೆ. ಕಾಂಗ್ರೆಸ್ ಆಡಳಿತ ಅಂದ್ರೆ ತಾಲಿಬಾನ್ ಮಾದರಿ ಆಡಳಿತ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಮುಸ್ಲಿಂ ಯುವಕರಿಂದ ಹತ್ಯೆಗೀಡಾದ ಬಿಜೆಪಿಯ ಮುಖಂಡ ಪ್ರವೀಣ್ ನೆಟ್ಟಾರು ಕನಸಿನ ಮನೆ ಗೃಹ ಪ್ರವೇಶ ನೆರವೇರಿದೆ. ಪ್ರವೀಣ್ ನೆಟ್ಟಾರು ಕುಟುಂಬಕ್ಕೆ ನೀಡಿದ್ದ ಭರವಸೆಯನ್ನ ಬಿಜೆಪಿ 10 ತಿಂಗಳಲ್ಲಿ ಈಡೇರಿಸಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮುಂದಾಳತ್ವದಲ್ಲಿ ಮನೆ ನಿರ್ಮಾಣವಾಗಿದ್ದು, ಕಟೀಲ್ ನೇತೃತ್ವದಲ್ಲೇ ಮನೆ ಗೃಹ ಪ್ರವೇಶ ಕೂಡ ನಡೆಯಿತು.
ಪಂಜಾಬ್ ಮಾಜಿ ಮುಖ್ಯಮಂತ್ರಿ ಪ್ರಕಾಶ್ ಸಿಂಗ್ ಬಾದಲ್ ನಿನ್ನೆ ನಿಧನರಾಗಿದ್ದರು. 95 ವರ್ಷದ ಪ್ರಕಾಶ್ ಸಿಂಗ್ ಬಾದಲ್ ವಯೋಸಹಜ ಕಾಯಿಲೆಯಿಂದ ಕೊನೆಯುಸಿರೆಳೆದಿದ್ದಾರೆ. ಸರ್ಕಾರಿ ಸಕಲ ಗೌರವಗಳೊಂದಿಗೆ ಇವತ್ತು ಅಂತ್ಯಕ್ರಿಯೆ ನೆರವೇರಿತು. ತುಮಕೂರು ನಗರ ಕಾಂಗ್ರೆಸ್ ಘಟಕದಲ್ಲಿ ಉಂಟಾಗಿದ್ದ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಪರಮೇಶ್ವರ್ ಸರ್ಕಸ್ ಮಾಡುತ್ತಿದ್ದಾರೆ. ಅಸಮಾಧಾನಗೊಂಡು ಕಾಂಗ್ರೆಸ್ ಪಕ್ಷ ತೊರೆಯುವುದಕ್ಕೆ ಮುಂದಾಗಿದ್ದ ಅತೀಕ್ ಅಹಮದ್ ಮನೆಗೆ ಪರಮೇಶ್ವರ್ ಭೇಟಿ ಕೊಟ್ಟು ಮನವೊಲಿಕೆ ಮಾಡಿದ್ದಾರೆ.